ವಿದ್ಯಾರ್ಥಿಗಳೇ, ನಾವು ಜೀವಿಗಳಲ್ವಾ? ಸೊ ನಮ್ಮಲ್ಲಿ ಅನೇಕ ಜೀವಕ್ರಿಯೆಗಳು ನಡೀತವೆ ಅಲ್ವಾ? ಈಗ ಉಸಿರಾಟ ಕ್ರಿಯೆ, ಜೀರ್ಣ ಕ್ರಿಯೆ, ರಕ್ತ ಪರಿಚಲನ ಕ್ರಿಯೆ, ಆಮೇಲೆ ವಿಸರ್ಜನೆ ಕ್ರಿಯೆ. ಸೊ ಇವೆಲ್ಲ ಜೀವಿಗಳು ಬದುಕುಳಿಲಿಕ್ಕೆ ಕಾರಣವಾಗಿರುವಂತಹ ಕ್ರಿಯೆಗಳು ಆಗಿವೆ ಅಲ್ವಾ? ಸೊ ಹಾಗೆ ಜೀವಿಗಳ ಪೀಳಿಗೆ ಮುಂದುವರಿಲಿಕ್ಕೆ ಅಲ್ವಾ? ಸೊ ಈಗ ಜೀವಕ್ರಿಯೆಗಳಂದ್ರೆ ಜೀವಿಗಳ ಬದುಕುಳಿಲಿಕ್ಕೆ ಕಾರಣ ಆಗಿದೆ ಅಲ್ವಾ? ಈಗ ಉದಾಹರಣೆಗೆ ನಾವು ಆಹಾರವನ್ನು ಸೇವಿಸೋದ್ರೆ ನಾವು ಸತ್ತು ಹೋಗ್ತೀವಿ ಅಲ್ವಾ? ಎಷ್ಟು ದಿನ ಇರಕ್ಕೆ ಸಾಧ್ಯ ಅಲ್ವಾ? ಒಂದಿನ ಇರ್ಬೋದು, 2 ದಿನ ಇರ್ಬೋದು, 3 ದಿನ ಇರ್ಬೋದು. ಆದ್ರೆ ಈಗ ಅನ್ನ ನೀರು ಗಾಳಿ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಅದೇ ರೀತಿ ನಾವು ಈಗ ಒಂದು ಜೀವಿ ಅದರ ಪೀಳಿಗೆ ಮುಂದುವರಿಬೇಕು ಅಂದ್ರೆ ಸಂತಾನೋತ್ಪತ್ತಿ ಅನ್ನುವಂತಹ ಪ್ರಕ್ರಿಯೆ ನಡೆಯಬೇಕು. ಅರ್ಥ ಆಯ್ತು ಮಕ್ಕಳೇ? ಈಗ ಸಂತಾನೋತ್ಪತ್ತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅರ್ಥ ಆಗ್ತಾ? ಈಗ ಒಂದು ಜೀವಿ ತನ್ನದೇ ಓದುವಂತಹ ಮತ್ತೊಂದು ಮರಿ ಜೀವಿಗೆ ಜನ್ಮ ನೀಡುವಂತಹ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಸಂತಾನೋತ್ಪತ್ತಿ ಅಂತ ಕರಿತೀವಿ. ಅರ್ಥ ಆಗ್ತಾ? ಈಗ ಸಂತಾನೋತ್ಪತ್ತಿಯಲ್ಲಿ 2 ವಿಧಗಳು: ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂದ್ಬಿಟ್ಟು 2 ವಿಧಗಳಲ್ಲಿ ಸಂತಾನೋತ್ಪತ್ತಿ ನಡೆಯುತ್ತೆ. ಅರ್ಥ ಆಗ್ತಾ? ಈಗ ಸಸ್ಯಗಳಲ್ಲೂ ಸಂತಾನೋತ್ಪತ್ತಿ ನಡೆಯುತ್ತೆ, ಪ್ರಾಣಿಗಳಲ್ಲೂ ಸಹ ಸಂತಾನೋತ್ಪತ್ತಿ ನಡೆಯುತ್ತೆ. ಸೊ 2ರಲ್ಲೂ ಲೈಂಗಿಕ ಮತ್ತು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತೆ. ಅರ್ಥ ಆಗ್ತಾ? ಈಗ ಹೆಣ್ಣು ಮತ್ತು ಗಂಡು ಲಿಂಗಾಣುಗಳ ಸಂಯೋಗದಿಂದ ಉಂಟಾಗುವಂತಹ ಕ್ರಿಯೆಗೆ ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಅರ್ಥ ಆಗ್ತಾ? ಹಾಗೆ ಏಕೈಕ ಪೋಷಕ ಜೀವಿಯನ್ನ ಹೊಂದಿರುವಂತಹ ಸಂತಾನೋತ್ಪತ್ತಿಯ ವಿಧಕ್ಕೆ ನಾವು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಅರ್ಥ ಆಗ್ತಾ? ಸೊ ಹಾಗೆ ಈಗ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂದ್ರೆ ಈಗ ಉದಾಹರಣೆಗೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಕಾಯ್ದ ರೀತಿಯ ಸಂತಾನೋತ್ಪತ್ತಿ, ಆಮೇಲೆ ವಿದಳನ, ದ್ವಿವಿದಳನ, ಪುನರುತ್ಪಾದನೆ. ಸೊ ಈ ರೀತಿ ಅನೇಕ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತೆ. ಸೊ ಆದ್ರೆ ಅದು ಏಕೈಕ ಪೋಷಕ ಜೀವಿಯನ್ನ ಒಳಗೊಂಡಿರುತ್ತೆ. ಇಂತಹ ಸಂತಾನೋತ್ಪತ್ತಿ ರೀತಿಯಾಗಿ ಲೈಂಗಿಕ ಮತ್ತು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತೆ. ಸೊ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಬರೀ ಏಕೈಕ ಪೋಷಕ ಜೀವಿಯ ಪಾತ್ರ ಇರುತ್ತೆ. ಸೊ ಈ ಪಾಠದಲ್ಲಿ ನಾವು ಪ್ರಾಣಿಗಳಲ್ಲಿ ನಡೆಯುವಂತಹ ಸಂತಾನೋತ್ಪತ್ತಿ ಬಗ್ಗೆ ತಿಳ್ಕೊಳ್ತೀವಿ. ಮಾನವರಲ್ಲಿ ನಡೆಯುವಂತಹ ಸಂತಾನೋತ್ಪತ್ತಿಯ ವಿಧಾನ ಯಾವುದು ಅನ್ನುವಂಥದ್ದನ್ನ ತಿಳ್ಕೊಳ್ತೀವಿ. ಸೊ ಹಾಗೆ ಈಗ ನಿಮ್ಮ ಗೆಳತಿಯರು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬರ್ತಲ್ವಾ? ಸೊ ಯಾವ ರೀತಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಉಂಟಾಗುತ್ತೆ ಅನ್ನೋದನ್ನ ಅವರು ತಿಳಿಸ್ತಾರೆ. ನನ್ನ ಹೆಸರು ತನುಜಾ ಎಟ್ಟಿ. ನಾನು 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಸ್ವಾತಂತ್ರ್ಯ ಜ್ಯೋತಿ ಪ್ರೌಢಶಾಲೆ ರಂಗಾಪುರ 6ನೇದು. ಇಂದು ನಾನು ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು ಎಂಬುದನ್ನು ತಿಳಿಸುತ್ತೇನೆ. ಏಕೈಕ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವ ಸಂತಾನೋತ್ಪತ್ತಿಯ ಪ್ರಕಾರವನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಎನ್ನುವರು. ಹೈಡ್ರಾ ಒಂದು ಏಕಕೋಶ ಜೀವಿ. ಇದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ನಡೆಸುತ್ತದೆ. ಪ್ರತಿ ಹೈಡ್ರಾದಲ್ಲಿ 1 ಅಥವಾ ಹೆಚ್ಚು ಉಬ್ಬುಗಳಿರುತ್ತವೆ. ಇವುಗಳನ್ನು ಮೊಗ್ಗುಗಳು ಎನ್ನುವರು. ಹೈಡ್ರಾದಲ್ಲಿ ಹೊಸ ಜೀವಿಯು ಮೊಗ್ಗುವಿಕೆಯಿಂದ ಬೆಳೆಯುವುದರಿಂದ ಈ ರೀತಿಯ
ಸಂತಾನೋತ್ಪತ್ತಿಯನ್ನು ಮೊಗ್ಗುವಿಕೆ ಎನ್ನುವರು. ನನ್ನ ಹೆಸರು ದೀಕ್ಷಿತ. ನಾನು 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಸ್ವಾತಂತ್ರ್ಯ ಜ್ಯೋತಿ ಪ್ರೌಢಶಾಲೆ ರಂಗಾಪುರ ನುಲೇನೂರು. ನಾನು ಇಂದು ಅಮೀಬಾದಲ್ಲಿ ನಡೆಸುವ ಸಂತಾನೋತ್ಪತ್ತಿಯ ವಿಧಗಳನ್ನು ತಿಳಿಸುತ್ತೇನೆ. ಅಮೀಬವು ಒಂದು ಏಕಕೋಶ ಜೀವಿ. ಅಮೀಬವು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ನಡೆಸುತ್ತದೆ. ಅಮೀಬವು ಒಂದು ಕೋಶಕೇಂದ್ರದ ವಿಭಜನೆಯಿಂದ 2 ಕೋಶಕೇಂದ್ರಗಳಾಗಿ ಪುನರುತ್ಪಾದನೆ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ. ನಂತರ ಅದರ ದೇಹವನ್ನು 2 ಭಾಗಗಳಾಗಿ ವಿಭಜನೆಗೊಳ್ಳುತ್ತದೆ. ಅಂತಿಮವಾಗಿ ಪೋಷಕ ಅಮೀಬದಿಂದ 2 ಅಮೀಬಗಳಾಗಿ ಹುಟ್ಟುತ್ತವೆ. ಈ ರೀತಿಯಾಗಿ ಒಂದು ಜೀವಿಯು 2 ಜೀವಿಗಳಾಗಿ ವಿಭಜನೆಯಾಗುವ ಮೂಲಕ ನಡೆಸುವ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ದ್ವಿವಿದಳನ ಎನ್ನುವರು. ವೆರಿ ಗುಡ್. ನೋಡ್ರಿ, ನಿಮ್ಮ ಗೆಳತಿಯರು ಹೈಡ್ರಾ ಹಾಗೂ ಅಮೀಬಾದಲ್ಲಿ ನಡೆಯುವಂತಹ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಾನವನ್ನ ಅವರು ತಿಳಿಸಿದ್ರಲ್ವಾ. ಸೊ ಇಲ್ಲಿ ಇದು ಒಂದು ಹೈಡ್ರಾ ಏಕಕೋಶೀಯ ಜೀವಿ ಅಲ್ವಾ. ಸೊ ಹಾಗೆ ಒಂದು ಮೊಗ್ಗು ಬೆಳ್ಕೊಳ್ಳುತ್ತೆ, ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಇದು ಮರಿ ಹೈಡ್ರಾವಾಗಿ ಬೆಳೆದ್ಬಿಟ್ಟು ಈ ಹೈಡ್ರಾ ಕಾಯ ಅಥವಾ ಪೋಷಕ ಜೀವಿಯಿಂದ ಬೇರ್ಪಟ್ಬಿಟ್ಟು ಸ್ವತಂತ್ರ ಹೈಡ್ರಾವಾಗಿ ಅದು ಬೆಳೆಯುತ್ತೆ, ಅರ್ಥ ಆಗ್ತಾ? ಸೊ ಹಾಗೆ ಈ ವಿಧಾನವನ್ನ ಏನಂತ ಕರೀತಾರೆ? ಮೊಗ್ಗುವಿಕೆ ಅಂತ ಕರೀತಾರೆ. ಸೊ ಹಾಗೆ ಅಮೀಬಾ ಇದು ಸಹ ಏಕಕೋಶೀಯ ಜೀವಿ. ಇದನ್ನು ಅಷ್ಟೇ ದ್ವಿವಿದಳನ ಅನ್ನುವಂತಹ ವಿಧಾನದಿಂದ ಅಮೀಬಾ ಸಂತಾನೋತ್ಪತ್ತಿ ನಡೆಸುತ್ತೇವೆ ಅಲ್ವಾ. ಅಮೀಬಾದ ಚಲನಾಂಗ ಯಾವುದು? ಮಿಥ್ಯಪಾದ ಅಂತ ಕರಿತೀವಲ್ವಾ. ಸೊ ಇಡೀ ದೇಹವನ್ನೇ ಅದು ಚಲಿಸುತ್ತೆ. ಸೊ ಹಾಗೆ ಇಲ್ಲಿ ಕೋಶ ಕೇಂದ್ರ ಇರುತ್ತೆ. ಕೋಶ ಕೇಂದ್ರ ಅದು ವಿಭಜನೆ ಆಗ್ಬಿಟ್ಟು 2 ಕೋಶ ಕೇಂದ್ರಗಳಾಗ್ಬಿಟ್ಟು ಮತ್ತೆ ಅದರ ದೇಹ ಸಹ ಬೇರ್ಪಟ್ಬಿಟ್ಟು 2 ಅಮೀಬಗಳಾಗಿ ವಿಭಜನೆಗೊಳ್ಳುತ್ತೆ. ಸೊ ಈ ರೀತಿಯಾಗಿರುವಂತಹ ಸಂತಾನೋತ್ಪತ್ತಿಯನ್ನ ನಾವೇನಂತ ಕರಿತೀವಿ? ದ್ವಿವಿದಳನ ಅಂತ ಕರಿತೀವಿ ಅಲ್ವಾ. ಎಷ್ಟು ಚೆನ್ನಾಗೆಲ್ಲ ಚಿತ್ರ ಎಲ್ಲ ಕರ್ಕೊಂಡ್ ಬಂದಿದ್ದಾರಲ್ವಾ. ಸೊ ಹಾಗೆ ನಾವು ಈಗಾಗಲೇ ನಮಗೆ ನಾವು ಸಂತಾನೋತ್ಪತ್ತಿಯ ವಿಧಗಳ ಬಗ್ಗೆ ನಾವು ತಿಳ್ಕೊಂಡ್ವಲ್ವಾ. ಈಗ ನಾವೆಲ್ಲ ಸಂತಾನೋತ್ಪತ್ತಿಯಲ್ಲಿ ಈಗ ಪ್ರಾಣಿಗಳಲ್ಲಿ 2 ವಿಧಗಳಿರ್ತವೆ. ಕೆಲವು ಪ್ರಾಣಿಗಳು ಮೊಟ್ಟೆಯನ್ನ ಇಡ್ತವೆ, ಇನ್ನು ಕೆಲವು ಮರಿಗಳಿಗೆ ಜನ್ಮವನ್ನ ನೀಡ್ತವೆ, ಅರ್ಥ ಆಗ್ತಿದೆಯಾ? ಸೊ ಯಾವ ಪ್ರಾಣಿಗಳು ಮೊಟ್ಟೆಯನ್ನ ಇಡ್ತವೋ ಅವುಗಳಿಗೆ ಅಂಡಜಗಳು ಅಂತ ಕರಿತೀವಿ. ಅಂಡ ಅಂದ್ರೇನು? ಮೊಟ್ಟೆ ಅಲ್ವಾ. ಈಗ ಉದಾಹರಣೆ ನೋಡಿ, ಯಾವ ಮೊಟ್ಟೆ ಇಡ್ತವೆ? ಕಪ್ಪೆ, ನಾಗರಾವು, ಆಮೆ, ಸೊ ಹೀಗೆ ಅನೇಕ ಉದಾಹರಣೆಗಳನ್ನ ನೀವೇ ನೀಡಿದ್ರಲ್ವಾ. ಸೊ ಮೊಟ್ಟೆ ಇರುವಂತಹ ಪ್ರಾಣಿಗಳಿಗೆ ನಾವು ಕರಿತೀವಿ ಅಂಡಜಗಳು ಅಂತ ಕರಿತೀವಿ, ಅರ್ಥ ಆಗ್ತಿದ್ಯಾ? ಸೊ ಹಾಗೆ ನಾವು ಈಗ ನಾವು ಮಾನವರಲ್ವಾ. ಸೊ ಹಾಗೆ ಈಗ ಯಾವ ಪ್ರಾಣಿಗಳು ಜರಾಯುವನ್ನ ಹೊಂದಿರ್ತವೆ ಅಥವಾ ಮರಿಗಳಿಗೆ ಜನ್ಮ ನೀಡ್ತವೆ, ಅರ್ಥ ಆಗ್ತದೆಯಾ? ಈಗ ಉದಾಹರಣೆಗೆ ಮಾನವ, ನಾವು ತಾಯಿ ಗರ್ಭದಲ್ಲಿ 9 ತಿಂಗಳವರೆಗೂ ಅಥವಾ 9 ತಿಂಗಳ ಮೇಲೆ ಅಲ್ವಾ. ಸೊ
ನಾವು ಇಲ್ಲಿ ತಾಯಿಯ ಗರ್ಭದಲ್ಲಿ ಮಗುವಾಗಿ ಅದು ಹೊರ ಬರುತ್ತಲ್ವಾ. ಸೊ ಹಾಗೆ ಹಸುವಿನ ಹೊಟ್ಟೆಯಲ್ಲಿ ಕರು ಹುಟ್ಟುತ್ತೆ ಅಲ್ವಾ, ನಾಯಿಯ ಹೊಟ್ಟೆಯಲ್ಲಿ ನಾಯಿ ಹುಟ್ಟುತ್ತೆ ಅಲ್ವಾ. ಸೊ ಹಾಗೆ ಇವು ಈ ಜೀವಿ, ಪೋಷಕ ಜೀವಿ ತನ್ನ ಗರ್ಭದಲ್ಲಿ ಮಗುವನ್ನು ಪೋಷಿಸಿದ್ದು ನಂತರ ಅದನ್ನ ಅಂದರೆ ನಂತರ ಜನ್ಮವನ್ನು ನೀಡುವಂಥದ್ದು. ಸೊ ಇದನ್ನ ನಾವು ಜರಾಯುಜ ಪ್ರಾಣಿಗಳು ಅಂತ ಕರಿತೀವಿ. ಅರ್ಥ ಆಗ್ತದಾ? ಸೊ ಹಾಗೆ ನಾವು ಮಾನವನಲ್ಲಿ ಈಗ ಎರಡು ಅಂದ್ರೆ ಗಂಡು ಮತ್ತು ಹೆಣ್ಣು ಸಂತಾನ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಅದಕ್ಕಿಂತ ಮುಂಚೆ ಈಗ ಕಪ್ಪೆಗಳು ಅವು ರೂಪ ಪರಿವರ್ತನೆ ಅಂತ ಕರಿತೀವಿ. ಸೊ ಕಪ್ಪೆಗಳಲ್ಲಿ ಈಗ ಕಪ್ಪೆ ಅಂಡಜ ಮೊಟ್ಟೆನ ಇರ್ತವೆ ನೀವು ಹೇಳಿದ್ರಲ್ವಾ. ಆದರೆ ಅದು ನಿಷೇಚನ ಅಂತ ಕರಿತೀವಿ. ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗ ಆಗುವಂತಹ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ನಿಷೇಚನ ಅಂತ ಕರಿತೀವಿ. ನಿಷೇಚನ ಅರ್ಥ ಆಗ್ತದಾ? ಅಂಡಾಣು ಮತ್ತು ವೀರ್ಯಾಣುಗಳು ಸಂಯೋಗವಾಗುವಂತಹ ಪ್ರಕ್ರಿಯೆಗೆ ನಾವು ನಿಷೇಚನ ಅಂತ ಕರಿತೀವಿ. ಸೊ ಎರಡು ರೀತಿಯಾಗಿರುವಂತಹ ನಿಷೇಚನ ಇರುತ್ತೆ. ಬಾಹ್ಯ ನಿಷೇಚನ ಮತ್ತು ಆಂತರಿಕ ನಿಷೇಚನ. ಬಾಹ್ಯ ನಿಷೇಚನ ಮತ್ತು ಎರಡನೇದು ಆಂತರಿಕ ನಿಷೇಚನ. ಅರ್ಥ ಆಯ್ತು ಮಕ್ಕಳೇ? ಎರಡು ರೀತಿಯಾಗಿರುವಂತಹ ನಿಷೇಚನ ಇರುತ್ತೆ. ಈಗ ಏನಿದು ಬಾಹ್ಯ ನಿಷೇಚನ ಅಂದ್ರೆ ಗರ್ಭಧಾರಣೆ ದೇಹದ ಹೊರಗೆ ನೀರಿನ ಮಾಧ್ಯಮದಲ್ಲಿ ಜರುಗಿದ್ರೆ. ಇಲ್ಲದ್ರೆ ಕೇಳಿಸ್ಕೊಂಡ್ರಿ, ಬಾಹ್ಯ ನಿಷೇಚನ ಅಂದ್ರೆ ಗರ್ಭಧಾರಣೆ ದೇಹದ ಹೊರಗೆ ನೀರಿನ ಮಾಧ್ಯಮದಲ್ಲಿ ನಡೆಯುತ್ತೆ. ಸೊ ಇಂತಹ ನಿಷೇಚನವನ್ನ ನಾವು ಬಾಹ್ಯ ನಿಷೇಚನ ಅಂತ ಕರಿತೀವಿ. ಸೊ ಅದೇ ರೀತಿ ಈಗ ಕಪ್ಪೆಗಳು ಸೊ ಅಂಡಾಣುಗಳನ್ನ ಮತ್ತು ವೀರ್ಯಾಣುಗಳನ್ನ ಅವೇನ್ ಮಾಡ್ತವೆ? ನೀರಿನ ಹೊರಗೆ ಬಿಟ್ಟಾಗ ಸೊ ಅದರೊಳಗೆ ನೀರಿನಲ್ಲಿ ಅವು ಸಂಯೋಗ ಆಗ್ತವೆ. ಸೊ ಸಂಯೋಗ ಆಗ್ಬೇಕು. ಸೊ ನೀರಿನ ಮಾಧ್ಯಮದಲ್ಲಿ ಅಂದ್ರೆ ನೀರಿನ ಹೊರಗೆ ಸಂಯೋಗ ಆಗುವಂತಹ ಪ್ರಕ್ರಿಯೆ ಬಾಹ್ಯ ನಿಷೇಚನ ಅಂತ ಕರಿತೀವಿ. ಸೊ ಹಾಗೆ ಕಪ್ಪೆಗಳು ರೂಪ ಪರಿವರ್ತನೆಯನ್ನ ಒಳಗೊಂಡಿವೆ. ಅಂದ್ರೆ ಅವು ನಾವು ಮೊಟ್ಟೆಯಿಂದ ಹಿಡಿದು ಲಾರ್ವಾ ಸ್ಥಿತಿಯಿಂದ ಹಿಡಿದ್ಬಿಟ್ಟು ಅಂದ್ರೆ ಈಗ ನೋಡ್ರಿ, ಇದು ಮೊಟ್ಟೆ ಅನ್ಕೊಂಡ್ರಿ ಕಪ್ಪೆದು. ಸೊ ಅದಾದ್ಮೇಲೆ ಲಾರ್ವಾ ಸ್ಥಿತಿಯನ್ನ ತಲುಪಿಟ್ಟು ಅದಾದ್ಮೇಲೆ ಒಂದು ಮರಿ ಕಪ್ಪೆಯಾಗಿ ಜನ್ಮ ನೀಡುತ್ತೆ. ಸೊ ಹಾಗೆ ಒಂದು ಪ್ರೌಢ ಕಪ್ಪೆಯಾಗಿ ಪರಿವರ್ತನೆ ಆಗುತ್ತೆ. ಸೊ ಇದನ್ನ ನಾವು ಈ ರೀತಿಯಾಗಿರುವಂತಹ ಸೈಕಲ್ ಅನ್ನ ನಾವು ನೋಡ್ಬೋದು. ಅಂದ್ರೆ ಈ ರೀತಿಯಾಗಿರುವಂತಹ ಚಕ್ರ, ಸಂತಾನೋತ್ಪತ್ತಿಯ ಚಕ್ರವನ್ನ ನಾವು ಅದನ್ನ ನೋಡ್ಬೋದು. ಮೊಟ್ಟೆ ಇಡೋದು, ಲಾರ್ವಾ ಹಾಕುವಂಥದ್ದು. ಹಾಗೆ ನಾವು ಈ ರೇಷ್ಮೆ ಹುಳು ಅಂತಲ್ವಾ, ಸೊ ಇದನ್ನು ಸಹ ನಾವು ನೋಡ್ಬೋದು. ಚಿಟ್ಟೆಗಳಲ್ಲೂ ಅಷ್ಟೇ ರೂಪ ಪರಿವರ್ತನೆ ಉಂಟಾಗುತ್ತೆ. ಸೊ ಈ ರೀತಿಯಾಗಿ ಪ್ರೌಢಾವಸ್ಥೆಯಿಂದ ಲಾರ್ವಾವಸ್ಥೆಯಿಂದ ಪ್ರೌಢಾವಸ್ಥೆ ತಲುಪುವಂತಹ ಸ್ಥಿತಿಯನ್ನ ನಾವು ನೋಡ್ಬೋದು. ಇದನ್ನ ನಾವು ಏನಂತ ಕರಿತೀವಿ? ರೂಪ ಪರಿವರ್ತನೆ ಅಂತ ಕರಿತೀವಿ. ಸೊ ಕಪ್ಪೆಯಲ್ಲಿ ರೂಪ ಪರಿವರ್ತನೆ ಉಂಟಾಗುತ್ತೆ.
ಮಾನವರಲ್ಲಿ ಆಂತರಿಕ ನಿಷೇಚನ ಉಂಟಾಗುತ್ತೆ. ಗರ್ಭಧಾರಣೆ ಅಂದ್ರೆ ನಿಷೇಚನದ ನಂತರ ಸಂಯೋಗ ಆಗುತ್ತೆ. ಸಂಯೋಗದ ನಂತರ ಅಂಡಾಣು ಮತ್ತು ವೀರ್ಯಾಣುಗಳು ಸಮ್ಮಿಲನದಾದ್ಮೇಲೆ ಸಂಯೋಗ ಆಗ್ತದೆ. ಅರ್ಥ ಆಗ್ತದೆಯಾ? ಸೊ ಹೆಣ್ಣು ಮತ್ತು ಗಂಡು ಅಂದ್ರೆ ಅಂಡಾಣು ಮತ್ತು ವೀರ್ಯಾಣುಗಳು ಏನಾಗ್ತವೆ? ಸಂಯೋಗ ಆಗ್ತವೆ. ಸಮ್ಮಿಲನದ ನಂತರ ಏನು ಸಂಯೋಗ ಆಗುತ್ತೋ ನೋಡ್ರಿ, ವೀರ್ಯಾಣು ಏಕಕೋಶ, ಅಂಡಾಣು ಏಕಕೋಶ. ಸೊ ಎರಡು ಸಂಯೋಗ ಆಗ್ಬಿಟ್ಟು ಯುಗ್ಮಜ ಉಂಟಾಗುತ್ತದೆ. ಸೊ ಯುಗ್ಮಜ ಅಂದ್ರೆ ಝೈಗೋಟ್ ಅಂತ ಕರಿತೀವಿ. ಸೊ ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಗದಿಂದ ಏನು ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಗದಿಂದ ಏನು ಈಗ ನಾವು ಹೇಳ್ತೀವಲ್ವಾ ನಿಷೇಚನ. ಅರ್ಥ ಆಗ್ತದಾ? ಸೊ ಗರ್ಭಧಾರಣೆ ದೇಹದ ಒಳಗೆ ನಡೆಯೋದ್ರಿಂದ ಅದನ್ನ ನಾವು ಆಂತರಿಕ ನಿಷೇಚನ ಅಂತ ಕರಿತೀವಿ. ಸೊ ಕಪ್ಪೆಯಲ್ಲಿ ಬಾಹ್ಯ ನಿಷೇಚನ ಅಂತ ಕರಿತೀವಿ. ಸೊ ಹಾಗೆ ಮಾನವರಲ್ಲಿ ಆಂತರಿಕ ನಿಷೇಚನ ಉಂಟಾಗುತ್ತೆ. ಅದೇ ರೀತಿ ಈ ಮಾನವರಲ್ಲಿ ನಡೆಯುವಂತಹ ನಿಷೇಚನ ಇವು ಆಂತರಿಕವಾಗಿರುತ್ತವೆ. ಅರ್ಥ ಆಗ್ತಾ ಇದೆಯಾ? ಹಾಗೆ ಇಲ್ಲಿ ನಾವು ಮಾನವನ ಗಂಡು ಸಂತಾನೋತ್ಪತ್ತಿ ಅಂಗದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ಮಾನವನ ಗಂಡು ಸಂತಾನೋತ್ಪತ್ತಿ ಅಂಗದಲ್ಲಿ ಈಗ ಒಂದು ಜೊತೆ ವೃಷಣಗಳು ಇರುತ್ತವೆ. ಹಾಗೆ ಶಿಶ್ನ ಇರುತ್ತೆ, ಜೊತೆಗೆ ವೀರ್ಯನಾಳ ಇರುತ್ತೆ. ಹೀಗೆ ಮಾನವನಲ್ಲಿ ಗಂಡು ಸಂತಾನೋತ್ಪತ್ತಿಯಲ್ಲಿ ಒಂದು ಜೊತೆ ವೃಷಣಗಳಿರುತ್ತೆ, ಶಿಷ್ಟ ಮತ್ತು ವೀರ್ಯನಾಳಗಳು ಕಂಡುಬರ್ತವೆ. ಅರ್ಥ ಆಗ್ತಿದ್ಯಾ? ಸೊ ಹಾಗೆ ಈ ವೃಷಣಗಳು ಲಕ್ಷೋಪಲಕ್ಷ ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡ್ತವೆ. ಅರ್ಥ ಆಗ್ತಾ ಇದ್ಯಾ? ಸೊ ಈ ವೀರ್ಯಾಣುಗಳು ಇವು ಏಕಕೋಶೀಯ ಜೀವಿಗಳು ಆಗಿವೆ. ಅರ್ಥ ಆಗ್ತಾ ಇದ್ಯಾ? ಅಂದ್ರೆ ಇವು ಏಕಕೋಶೀಯ ಆಗಿದ್ರು ಸಹ ಇದು 3 ಭಾಗಗಳನ್ನ ಹೊಂದಿರುತ್ತವೆ. ಉದಾಹರಣೆಗೆ ಶಿರಭಾಗ ಇರುತ್ತೆ, ಮಧ್ಯಭಾಗ ಇರುತ್ತೆ ಮತ್ತು ಬಾಲ ಭಾಗ ಇರುತ್ತೆ. ಸೊ ಹಾಗೆ ನಾವು ಈಗಾಗಲೇ ಹೇಳಿದಂತೆ ವೀರ್ಯಾಣುಗಳು ಲಕ್ಷೋಪಲಕ್ಷ ಉತ್ಪತ್ತಿ ಆಗ್ತವೆ. ಸೊ ವೀರ್ಯಾಣುಗಳನ್ನ ಯಾವ ಉತ್ಪತ್ತಿ ಮಾಡ್ತವೆ? ವೃಷಣಗಳು ಉತ್ಪತ್ತಿ ಮಾಡ್ತವೆ. ಸೊ ವೀರ್ಯಾಣುಗಳು ವೀರ್ಯನಾಳದ ಮೂಲಕ ಇವು ವೃಷಣಗಳು ತಯಾರಿಸ್ತವೆ. ಸೊ ಅದೇ ರೀತಿ ವೀರ್ಯನಾಳದ ಮೂಲಕ ಶಿಶ್ನವನ್ನ ಪ್ರವೇಶಿಸ್ತವೆ. ಸೊ ಹಾಗೆ ವೀರ್ಯಾಣುಗಳು ಅಂಡಾಣುಗಳೊಂದಿಗೆ ಸಂಯೋಗ ಆಗುವಂತಹ ಪ್ರಕ್ರಿಯೆ ನಾವು ನಿಷೇಚನ ಅಂತ ಕರೀತೀವಿ. ಮಾನವರಲ್ಲಿ ಆಂತರಿಕ ನಿಷೇಚನ ಉಂಟಾಗುತ್ತೆ. ಸೊ ಗರ್ಭಧಾರಣೆ ದೇಹದ ಒಳಗೆ ಉಂಟಾಗುತ್ತೆ. ಸೊ ಹಾಗೆ ನಾವು ಹೆಣ್ಣು ಸಂತಾನೋತ್ಪತ್ತಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೆಣ್ಣು ಸಂತಾನೋತ್ಪತ್ತಿ ಅಂಗದ ಬಗ್ಗೆ ಅಂದ್ರೆ ಇದರ ರಚನೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಈ ಮಾನವನ ಹೆಣ್ಣು ಸಂತಾನೋತ್ಪತ್ತಿಯಲ್ಲಿ ಅಂಡಾಶಯ ಒಂದು ಜೊತೆ ಇರುತ್ತೆ, ಜೊತೆಗೆ ಅಂಡನಾಳ ಆಮೇಲೆ ಗರ್ಭಾಶಯ ಇರುತ್ತೆ. ಅರ್ಥ ಆಗ್ತಾ? ಹಾಗೆ ಅಂಡಾಣು ಮತ್ತು ವೀರ್ಯಾಣುಗಳು ಸಂಯೋಗ ಆಗ್ಬಿಟ್ಟು ಒಂದು ಯುಗ್ಮಜ ಉಂಟಾಗುತ್ತೆ. ಸೊ ಯುಗ್ಮಜ ಅಂತ ಕರೀತೀವಿ. ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಗದಿಂದ ಯುಗ್ಮಜ. ಇದು ಯುಗ್ಮಜ ಏನಪ್ಪ ಅಂದ್ರೆ ಇದು ಸಹ ಒಂದೇ ಒಂದು
ಕೋಶದಿಂದ ಮಾಡಲ್ಪಟ್ಟಿರುತ್ತೆ. ಸೊ ಹಾಗೆ ಇಲ್ಲಿ ಅಂಡಾಶಯವನ್ನ ತೆಗೆದ್ಬಿಟ್ಟು ಹಾಗೆ ಅಂಡನಾಳದ ಮೂಲಕ ಅಂಡಾಶಯವನ್ನ ತೆಗೆದಿದೆ. ನೆಕ್ಸ್ಟು ಇಲ್ಲಿ ಗರ್ಭಕೋಶದಲ್ಲಿ ಮಗು. ಸೊ ಮೊದಲನೇದಾಗಿ ಜೀವಕೋಶಗಳು ವಿಭಜನೆ ಆಗ್ತವೆ. ಸೊ ವಿಭಜನೆ ಆಗ್ಬಿಟ್ಟು ಆಯಾ ಕೋಶಗಳು ಅಂದ್ರೆ ಈಗ ಉದಾಹರಣೆಗೆ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಕೋಶಗಳಾಗಿರ್ತವೆ. ಹಾಗೆ ಕೈ ಕಾಲುಗಳ ಬೆಳವಣಿಗೆ, ಮಿದುಳಿನ ಬೆಳವಣಿಗೆ ಆಗ್ತದೆ. ಅದೇ ರೀತಿ ಮೊದಲನೇದಾಗಿ ಚಿಕ್ಕ ಉಂಡೆಯ ರೀತಿ ಜೀವಕೋಶಗಳು ಉಂಟಾಗ್ತವೆ. ಇದನ್ನ ನಾವು ಭ್ರೂಣ ಅಂತ ಕರಿತೀವಿ. ಸೊ ಭ್ರೂಣ ಮತ್ತೆ ಗರ್ಭಾಶಯವನ್ನ ಬೆಳೆಯುತ್ತೆ. ಸೊ ಹಾಗೆ ಈ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಜರಾಯು ಅಂತ ಕರಿತೀವಿ. ಸೊ ಆ ಜರಾಯು ಮೂಲಕ ಏನಂದ್ರೆ ಇಲ್ಲಿ ಇರುವಂತಹ ಭ್ರೂಣಕ್ಕೆ ಪೋಷಣೆ ಭ್ರೂಣ. ಈಗ ನೋಡ್ರಿ, ತಾಯಿ ಚೆನ್ನಾಗಿ ಆಹಾರ ತಿನ್ಬೇಕು ಅಂತ ಯಾಕೆ ಹೇಳ್ತಾರೆ? ಮಗು ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಅಲ್ವಾ? ಡಾಕ್ಟರ್ಸು ಎಲ್ಲ ಈ ಮಗುವಿನ ಬೆಳವಣಿಗೆಗಾಗಿ ತಾಯಿಗೆ ಎಲ್ಲ ಮಾತ್ರೆಗಳೆಲ್ಲ ಕೊಡ್ತಾರಲ್ವಾ? ಹಾಗೆ 1 ತಿಂಗಳು ಏನಂದ್ರೆ ಮಗುವಿನ ಬೆಳವಣಿಗೆ ಶುರುವಾಗುತ್ತೆ. ಸೊ ಎಷ್ಟು ತಾಯಿ ಸಮತೋಲನ ಆಹಾರವನ್ನು ತೆಗೆದುಕೊಳ್ತಿದ್ವೋ ಅಷ್ಟೇ ಮಗುವಿನ ಬೆಳವಣಿಗೆಯೂ ಸಹ ಉಂಟಾಗುತ್ತೆ. ಸೊ ಹಾಗೆ ಮಗು ಈಗ ಕಣ್ಣಾಗಿರ್ಬೋದು ಅಥವಾ ಮೂಗಾಗಿರ್ಬೋದು. ಸೊ ಈ ರೀತಿ ಅಂಡಾಶಯ ಏನಂದ್ರೆ ಇದ್ರ ಮೂಲಕ ಜರಾಯುವಿನ ಮೂಲಕ ಮಗುವಿಗೆ ಆಮ್ಲಜನಕ ಆಮೇಲೆ ಅಂದ್ರೆ ರಕ್ತದ ರೂಪದಲ್ಲಿ ಮಗುವಿಗೆ ಆಹಾರ ಒದಗುತ್ತೆ. ಸೊ ಈ ರೀತಿ ನಾವು ಇಂದಿನ ಮಾನವರಲ್ಲಿ ನಡೆಯುವಂತಹ ಸಂತಾನೋತ್ಪತ್ತಿಯ ವಿಧಾನಗಳು, ಆಮೇಲೆ ವೀರ್ಯಾಣುವಿನ ರಚನೆ ಆಗಿರ್ಬೋದು ಅಥವಾ ಏನು ಸಂತಾನೋತ್ಪತ್ತಿಯ ಅಂಗಗಳು ಆಗಿರ್ಬೋದು. ಸೊ ಈಗ 9 ತಿಂಗಳಲ್ಲಿ ಮಗು ಬೆಳವಣಿಗೆಯಿಂದ ಪೂರ್ಣ ಆದಾಗ ಈಗ ನೋವು ಕಾಣಿಸ್ಕೊಳ್ಳುತ್ತೆ. ಈಗ ನೋಡ್ರಿ, ನಾವು ಈಗ ಉದಾಹರಣೆಗೆ ಗಂಡು ಸಂತಾನೋತ್ಪತ್ತಿಯಲ್ಲಿ ಕೆಲವು ಹಾರ್ಮೋನ್ಗಳು ಅಥವಾ ಚೋದನೆಗಳು ಅಂತ ಕರಿತೀವಿ. ಸೊ ಚೋದನೆಗಳು ಅಂದ್ರೆ ಇವು ಹಾರ್ಮೋನ್ಗಳು ಅಂತ ಕರಿತೀವಿ. ಸೊ ಇವು ಹಾರ್ಮೋನ್ಗಳು ಏನಪ್ಪ ಅಂದ್ರೆ ಚೋದನೆಗಳು ಅಥವಾ ಹಾರ್ಮೋನ್ಗಳು ಗಂಡು ಮತ್ತು ಹೆಣ್ಣಿನಲ್ಲಿ ಇರುತ್ತೆ. ಸೊ ಗಂಡಿನಲ್ಲಿ ಟೆಸ್ಟೋಸ್ಟಿರಾನ್ ಅನ್ನುವಂಥ ಹಾರ್ಮೋನ್. ಅಂದ್ರೆ ಏನಪ್ಪ ಅಂದ್ರೆ ಇವು ಈಗ ಗಂಡಿನಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತವಲ್ವಾ? ಈಗ ನಾವು ಟೀನೇಜ್ ಅಂದ್ರೆ ತಾರುಣ್ಯಾವಸ್ಥೆ ಅಂತ ಕರಿತೀವಲ್ವಾ? ತಾರುಣ್ಯಾವಸ್ಥೆ ಬಗ್ಗೆ ನೀವು ತಿಳ್ಕೊಂಡಿದ್ರಿ ಅಲ್ವಾ? ಸೊ ಟೀನೇಜ್ 13, 14, 15, 16, 17, 18, 19. ಸೊ ಈ ರೀತಿ ಈ ಅವಧಿಯನ್ನ ನಾವು ತಾರುಣ್ಯಾವಸ್ಥೆ ಅಥವಾ ಟೀನೇಜ್ ಅಂತ ಕರಿತೀವಲ್ವಾ? ಸೊ ಇಲ್ಲೂ ಸಹ ನಮ್ಮಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತವೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಈ ಹಾರ್ಮೋನ್ಗಳೇ ಕಾರಣ. ನಮ್ಮ ದೇಹದಲ್ಲಿ ನಡೆಯುವಂತಹ ಬದಲಾವಣೆ. ಸೊ ಅಲ್ಲಿ ನಿಮ್ಮ ವಾಯ್ಸ್ ಆಗಿರ್ಬೋದು ಅಲ್ವಾ? ಈ ರೀತಿ ನಮ್ಮ ಅಂದ್ರೆ ದೇಹದ ರಚನೆ ಆಗಿರ್ಬೋದು ಅಲ್ವಾ? ಸೊ ಅನೇಕ ಜಾಗದಲ್ಲಿ ರೋಮಗಳ ಬೆಳವಣಿಗೆ ಆಗಿರ್ಬೋದು ಅಥವಾ ಲೈಂಗಿಕ ಭಾಗಗಳ ಬೆಳವಣಿಗೆ ಆಗಿರ್ಬೋದು. ಸೊ ಅದೇ ರೀತಿ ಗಂಡು ಮಕ್ಕಳಲ್ಲಿ
ನಡೆಯುವಂತಹ ಬದಲಾವಣೆಗೆ ಕಾರಣವಾಗಿರುವಂಥದ್ದು ಟೆಸ್ಟೋಸ್ಟಿರಾನ್. ಸೊ ಹೆಣ್ಣು ಮಕ್ಕಳಲ್ಲಿ ಪ್ರೊಜೆಸ್ಟಿರಾನ್ ಮತ್ತು ಈಸ್ಟ್ರೋಜನ್. ಪ್ರೊಜೆಸ್ಟಿರಾನ್ ಮತ್ತು ಈಸ್ಟ್ರೋಜನ್. ಪ್ರೊಜೆಸ್ಟಿರಾನ್ ಮತ್ತು ಈಸ್ಟ್ರೋಜನ್ ಅವನ ಆಗಿದೆ. ಸೊ ಇವು ಹೆಣ್ಣು ಮಕ್ಕಳಲ್ಲಿ ನಡೆಯುವಂತಹ ಸಂತಾನೋತ್ಪತ್ತಿಗೆ ಸಹಕಾರ ನೀಡುವಂತಹ ಹಾರ್ಮೋನ್ಗಳು ಆಗಿವೆ. ಇವು ಅರ್ಥಾಗ್ತಿದೆಯಾ? ಸೊ ಹಾಗೆ ಇವು ಗರ್ಭಧಾರಣೆ ಆಗಿರ್ಬೋದು ಅಥವಾ ತಿಂಗಳ ಮುಟ್ಟು ಅಥವಾ ಅಂಡಾಶಯ ಏನು ಬಿಡುಗಡೆ ಆಗುತ್ತಾ ಇದಕ್ಕೆಲ್ಲ ಕಾರಣ ಆಗಿರುವಂತಹ ಈಸ್ಟ್ರೋಜನ್. ಆಮೇಲೆ ಜೊತೆಗೆ ಗರ್ಭಧಾರಣೆ ಸಮಯದಲ್ಲಿ ಅಥವಾ ಮಗು ಹುಟ್ಟಿದ ನಂತರ ಹಾಲು ಉತ್ಪತ್ತಿ ಆಗುವಂಥದ್ದು ಎಲ್ಲ ಕಾರಣವಾಗಿರುವಂತಹ ಹಾರ್ಮೋನ್ಗಳು ಪ್ರೊಜೆಸ್ಟಿರಾನ್, ಈಸ್ಟ್ರೋಜನ್. ಆಮೇಲೆ ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟಿರಾನ್ ಅನ್ನುವಂತಹ ಹಾರ್ಮೋನ್ಗಳು ಕಾರಣ ಆಗಿದೆ. ಅರ್ಥಾಗ್ತಿದೆಯಾ? ಸೊ ಈಗ ಇಲ್ಲಿವರೆಗೂ ನೀವು ಇಲ್ಲಿ ಏನಪ್ಪ ಅಂದರೆ ಮಾನವರಲ್ಲಿ ನಡೆಯುವಂತಹ ಸಂತಾನೋತ್ಪತ್ತಿಯ ವಿಧಾನ ಬಗ್ಗೆ ತಿಳ್ಕೊಂಡಲ್ವಾ? ಲೈಂಗಿಕ ಮತ್ತು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂದರೆ ಏನು ಅಂತನ ತಿಳ್ಕೊಂಡಲ್ವಾ? ಸೊ ಹಾಗೆ ಸಂತಾನೋತ್ಪತ್ತಿ ಅನ್ನುವಂಥದ್ದು ಇದು ಒಂದು ವಿಶೇಷವಾಗಿರುವಂತಹ ಪ್ರಕ್ರಿಯೆ ಅಲ್ವಾ? ಸೊ ಇಲ್ಲಿ DNA ಅಂತ ಕರೀತೀವಿ. DNA ಅಂದರೆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಮ್ಲ. ಸೊ DNA ಅನೇಕ ಜೀನ್ಗಳಿರ್ತವೆ, ವಂಶವಾಹಿಗಳು ಅಂತ ಕರೀತೀವಿ. DNA ಅನೇಕ ಜೀನ್ಗಳಿರ್ತದೆ. ಸೊ ಹಾಗೆ ಈಗ ವರ್ಣತಂತುಗಳು ಅಂತ ಕರೀತೀವಿ. ಸೊ ವರ್ಣತಂತುಗಳು ಅಂದರೆ ನಮ್ಮಲ್ಲಿ ಈಗ ಎಲ್ಲ ಬೇರೆ ಬೇರೆ ಪ್ರಾಣಿಗಳಲ್ಲಿ ಇಂತಿಷ್ಟು ವರ್ಣತಂತುಗಳು ಅಂತ ಇರ್ತವೆ. ಸೊ ಹಾಗೆ ಮಾನವರಲ್ಲಿ 46 ವರ್ಣತಂತುಗಳು ಇರ್ತವೆ. 46 ಅಥವಾ 23 ಜೊತೆ ವರ್ಣತಂತುಗಳು ಇರ್ತವೆ. ಸೊ ಇವು ತಂದೆಯಲ್ಲಿರುವಂತಹ ವರ್ಣತಂತುಗಳು, ತಾಯಿಯಲ್ಲಿರುವಂತಹ ವರ್ಣತಂತುಗಳು ಎರಡು ಏನಾಗುತ್ತೆ ಮೈಟಾಸಿಸ್ ಮತ್ತು ಮಿಯಾಸಿಸ್ ಕೋಶ ವಿಭಜನೆ ಅಂತ ಕರೀತಾರೆ. ಸೊ ಮಿಯಾಸಿಸ್ ಕೋಶ ವಿಭಜನೆ ಅನ್ನುವಂಥ ಕೋಶ ವಿಭಜನೆ ಆದಾಗ ತಂದೆಯಲ್ಲಿರುವಂತಹ ವರ್ಣತಂತುಗಳು ಮತ್ತು ತಾಯಿಯಲ್ಲಿರುವಂತಹ ವರ್ಣತಂತುಗಳು ಎರಡು ಏನಾಗ್ತವೆ, ಸಂಯೋಗ ಆಗ್ತವೆ. ಸೊ ತಂದೆಯಲ್ಲಿರುವಂತಹ 23 ವರ್ಣತಂತುಗಳು, ತಾಯಿಯಲ್ಲಿರುವಂತಹ 23 ವರ್ಣತಂತುಗಳು ಅಲ್ಲೇನಾಗ್ತವೆ, ಅವುಗಳ ಗುಣಗಳು ಅಂದರೆ ಈಗ ನಾವು ತಂದೆ ತಾಯಿಗಳನ್ನ ಓದ್ತೀವಲ್ವ, ತಂದೆ ತಾಯಿ ಅಥವಾ ಇತರ ಗುಣಗಳನ್ನು ನಾವು ಓದ್ತೀವಲ್ವ. ಸೊ ಹಾಗೆ ಅನುವಂಶೀಯ ಗುಣಗಳು. ಸೊ ಹೀಗೆ ಒಂದು ತಾಯಿಯಿಂದ ಮಗುವಿಗೆ ಹಂಚಿ ಹೋಗುತ್ತೆ. ಸೊ ಈ ರೀತಿಯಾಗಿರುವಂತಹ ಸಂತಾನೋತ್ಪತ್ತಿಯಿಂದ ಅಂದರೆ DNA ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಮ್ಲ ಮಾಡ್ತಾವು. ಅದರಲ್ಲಿ ಇರುವಂತಹ ಜೀನ್ಗಳು ಇವು ಅನುವಂಶೀಯ ಗುಣಗಳಿಗೆ ಕಾರಣ ಆಗಿದೆ. ಸೊ ವಿಭಜನೆ ಆಗಿ ಅವು ಹಂಚು ಹೋಗುತ್ತೆ. ಅರ್ಥಾಗ್ತದೆಯಾ? ಸೊ ಈ ರೀತಿ ಸಂತಾನೋತ್ಪತ್ತಿ. ಸೊ ಹಾಗೆ ಈಗ ಈ DNA ಇರುವಂತಹ ಅನುವಂಶೀಯ ಮಾಹಿತಿ ಅಂದರೆ ಈಗ ಜೀನ್ಗಳು ನಿಮ್ಮ ಅನುವಂಶೀಯ ಮಾಹಿತಿಯನ್ನ ಕೊಂಡೊಯ್ಯುತ್ತದೆ. ಅರ್ಥಾಗ್ತದೆಯಾ? ಸೊ ಹಾಗೆ ಈ ಅನುವಂಶೀಯ ಮಾಹಿತಿ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆ ಆಗುತ್ತೆ. ಇದನ್ನ ನಾವು ಏನಂತ ಕರಿತೀವಿ? ಅನುವಂಶೀಯತೆ ಗುಣಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆ ಆಗುತ್ತೆ.
ಓಕೆ, ಇದನ್ನ ಅನುವಂಶೀಯತೆ ಅಂತ ಕರಿತೀವಿ. ಅರ್ಥ ಆಯ್ತು ಮಕ್ಕಳೇ? ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಒಂದೆರಡು ಕ್ವಶನ್ಸ್ ಕೇಳ್ತೀನಿ, ಅರ್ಥ ಆಗ್ತಾ ಇದ್ಯಾ? ಸೊ ಈಗ ಅಲೈಂಗಿಕ ರೀತಿಯ ಸಂತಾನ, ಲೈಂಗಿಕ ರೀತಿಯ ಸಂತಾನ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಲ್ವಾ? ನೆಕ್ಸ್ಟ್ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಏಕೈಕ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವ ಸಂತಾನೋತ್ಪತ್ತಿ ಪ್ರಕಾರವನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಎನ್ನುವುದು. ಈ ಸಂತಾನೋತ್ಪತ್ತಿ ಒಂದು ಜೀವಿಯು ಇನ್ನೊಂದು ಜೀವಿಗೆ ಜನ್ಮ ನೀಡುವ ಪ್ರಕ್ರಿಯೆಗೆ ಸಂತಾನೋತ್ಪತ್ತಿ ಎನ್ನುವುದು. ಈಗ ಮಾನವರಲ್ಲಿ ಎಷ್ಟು ವರ್ಣತಂತುಗಳು? ಆಗ್ಲೇ ಹೇಳ್ತಲ್ವಾ, ಎಷ್ಟು ವರ್ಣತಂತುಗಳು ಮಾನವರಲ್ಲಿ? 46 ಅಥವಾ 23 ಜೊತೆ ವರ್ಣತಂತುಗಳಿದೆ. ಕುತ್ಕೊಳ್ಳಿ. ಈ ಪಾಠ ಅರ್ಥ ಆಯ್ತು ಮಕ್ಕಳೇ? ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ನಮಸ್ತೆ.